ಪ್ರಿಯ ರೈತರೇ, ಇವತ್ತು ನಾವು ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ DAP ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನ್ಯಾನೋ ಯೂರಿಯಾ ಇದೊಂದು ನೇರ ರಾಸಾಯನಿಕ ಗೊಬ್ಬರವಾಗಿದೆ. ನ್ಯಾನೋ DAP ಇದು ಸಾರಜನಕ ಮತ್ತು ರಂಜಕವನ್ನು ಒಳಗೊಂಡಿದೆ. ಮುಖ್ಯವಾಗಿ ಬೆಳೆಗಳಿಗೆ ನ್ಯಾನೋ DAP ಮತ್ತು ನ್ಯಾನೋ ಯೂರಿಯಾವನ್ನು ಯಾವ ಪ್ರಮಾಣದಲ್ಲಿ ಹಾಗೂ ಎಷ್ಟು ಡೋಸೇಜ್ ಮುಖಾಂತರ ನೀಡಬಹುದು ಎಂದು ಇಲ್ಲಿ ತಿಳಿಯೋಣ. ಬೀಜೋಪಚಾರ ಸಮಯದಲ್ಲಿ 3ರಿಂದ 5 ml ಹಾಗೂ ಸಿಂಪರಣೆ ಸಮಯದಲ್ಲಿ 2ರಿಂದ 4 ml ಪ್ರತಿ ಲೀಟರ್ ನೀರಿಗೆ, ಅಂದರೆ ರೈತರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಒಂದು ಪಂಪಿಗೆ 40ರಿಂದ 50 ml ಹಾಕಿ ಸ್ಪ್ರೇ ಮಾಡ್ಬೋದು. ನಂತರ ಬೀಜೋಪಚಾರ ಸಮಯದಲ್ಲಿ ಬೀಜಗಳಿಗೆ ಪ್ರತಿ kg ಬೀಜಗಳಿಗೆ 3ರಿಂದ 5 ml ಅನ್ವಯಿಸಿ ಬೀಜಗಳನ್ನು ಬೀಜೋಪಚಾರ ಮಾಡಿ ನೆರಳಿನ ಪ್ರದೇಶದಲ್ಲಿ ಅಥವಾ ಜಾಸ್ತಿ ಬಿಸಿಲಿಗೆ ಇಡದೆ ಒಣಗಿಸಿ ನಂತರ ಬೀಜೋಪಚಾರ ಮಾಡಿ ಅವುಗಳನ್ನು ಬಿತ್ತನೆಗೆ ಉಪಯೋಗಿಸಬಹುದು. ನಂತರ ಡ್ರೋನ್ ಸ್ಪ್ರೇ ಮಾಡುವಾಗ ಇದನ್ನು ಬಳಸುವ ವಿಧಾನ 250ರಿಂದ 500 ml, ಅಂದರೆ ಅರ್ಧ ಲೀಟರ್ ನ್ಯಾನೋ DAP ಅಥವಾ ಯೂರಿಯಾನ ತಗೊಂಡು 1 ಎಕರೆಗೆ ಸ್ಪ್ರೇ ಮಾಡಬೇಕು. ನಂತರ ಯಾವ ಬೆಳೆಗಳಿಗೆ ಉಪಯೋಗಿಸ್ಬೋದು ಅಂದ್ರೆ ಇದು ಗೋಂಜಾಳ, ಜೋಳ, ಗೋಧಿ, ಹತ್ತಿ, ಕಡ್ಲಿ, ತೊಗರಿ, ಶೇಂಗಾ, ಸೋಯಾಬೀನ್, ಕಬ್ಬು, ಹೀಗೆ ಟೋಟಲ್ ಒಟ್ಟು ಎಲ್ಲ ಬೆಳೆಗಳಿಗೂ ಇದನ್ನ ಯೂಸ್ ಮಾಡ್ಬೋದು. ಯಾವಾಗ ಟ್ರೀಟ್ಮೆಂಟ್ ಅಥವಾ ಅಂದರೆ ಬೀಜೋಪಚಾರ ಮಾಡುವಾಗ 3ರಿಂದ 5 ml ಪ್ರತಿ kg ಬೀಜಗಳಿಗೆ ಉಪಯೋಗಿಸಬೇಕು. ಆಮೇಲೆ ಸ್ಪ್ರೇ ಮಾಡೋರಿದ್ರೆ ಅಂದರೆ 30ರಿಂದ 35 ದಿವಸ ಆದಮೇಲೆ, ಅಂದರೆ ಬಿತ್ತಿದ 30ರಿಂದ 35 ದಿವಸ ಆದಮೇಲೆ 2ರಿಂದ 4 ml ಪ್ರತಿ ಲೀಟ್ರ್, ಅಂದರೆ 2 ml ಅಂದರೆ 40ರಿಂದ 45 ml ಪ್ರತಿ ಪಂಪಿಗೆ ಉಪಯೋಗಿಸಿ ಸಿಂಪರಣೆ ಮಾಡಬೇಕು. ಈ ರೀತಿ ನ್ಯಾನೋ ಯೂರಿಯಾ ಅಥವಾ